ಎಲ್ಲರಿಗೂ ನಮಸ್ತೆ. ನಾನು ಶ್ರುತಿ. ಇವತ್ತು ನಾನು ಕೆರಾಟಿನ್ ಟ್ರೀಟ್ಮೆಂಟ್ ಬಗ್ಗೆ ಹಾನೆಸ್ಟ್ ಆಗಿ ರಿವ್ಯೂನ ಕೊಡಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲರೂ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಾನೇನಾದರೂ ಹೇಳೋ ವಿಷಯಗಳು ನಿಮಗೆ ಅರ್ಥ ಆಗ್ತಾ ಇಲ್ಲ, ತುಂಬ ಫಾಸ್ಟ್ ಅನ್ನಿಸ್ತಾ ಇದೆ, ಅಥವಾ ಹೇಳೋದನ್ನು ಸ್ವಲ್ಪ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಅಳವಡಿಸ್ಕೊಂಡು ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ. ಇವತ್ತು ನಾನು ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡಿಸ್ಬಿಟ್ಟು 3.5 ತಿಂಗಳಾಯಿತು. ಎಷ್ಟೊಂದು ಜನ ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಆದರೆ ತುಂಬಾ ಡೌಟ್ಸು, ಹೆಂಗಾಗ್ಬೋದು, ಏನಾದರೂ ಹೇರ್ ಫಾಲ್ ಆಗ್ಬೋದಾ, ಇಲ್ಲ ಡ್ರ್ಯಾಂಡ್ರಫ್ ಆಗ್ಬೋದಾ, ತುಂಬ ಪ್ರಾಬ್ಲಮ್ ಆಗ್ಬೋದಾ, ಸೈಡ್ ಎಫೆಕ್ಟ್ ಆಗ್ಬೋದಾ, ಈ ಥರದ್ದು ಎಲ್ಲನೂ ಡೌಟ್ಸು ಕ್ಲಾರಿಫಿಕೇಷನು ಇದ್ದೇ ಇರುತ್ತೆ. ಯಾಕಂದರೆ ನನಗೂ ಇನಿಷಿಯಲಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡಾಗ ನನಗೂ ಈ ಥರ ಡೌಟ್ಸ್ ಇತ್ತು. ಆವಾಗ ನಾನು ಹೀಗೆ ತುಂಬ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ಅದರಿಂದ ತಿಳ್ಕೊಂಡೆ. ಬಟ್ ನನಗೆಲ್ಲೂ ಅಷ್ಟೊಂದು ಡೀಟೇಲಾಗಿ ನನಗೆ ವೀಡಿಯೋಸು ಸಿಕ್ಕಲಿಲ್ಲ. ಅದರಿಂದ ನನಗೆ ಈ ವಿಡಿಯೋನ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ವಿಡಿಯೋ ಮಾಡಿ ಹಾಕೋದ್ರಿಂದ ಯಾರಿಗಾದ್ರೂ ಒಂದು 4 ಜನಕ್ಕೆ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ನನ್ನದು ಕೆರಾಟಿನ್ ಜರ್ನಿ ಬಗ್ಗೆ ಹೇಳಬೇಕಂತಂದರೆ, ನಾನು ಆ್ಯಕ್ಚುಲಿ ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡಿಸ್ತೀನಿ ಅಥವಾ ಕೆರಾಟಿನ್ ಟ್ರೀಟ್ಮೆಂಟ್ ಬಗ್ಗೆ ರಿವ್ಯೂ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ನಾನು ಈ ಥರ ಟ್ರೀಟ್ಮೆಂಟ್ ಮಾಡಿಸೋವರೆಗೂ ಕೆರಾಟಿನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ ಅಂತಲೂ ಗೊತ್ತಿರಲಿಲ್ಲ. ನನ್ನ ಪರ್ಸ್ನಲ್ ಇಂಟ್ರಡಕ್ಷನ್ ಬಂದುಬಿಟ್ಟು, ನಾನೊಂದು ಸೀನಿಯರ್ ಅಕೌಂಟೆಂಟ್ ಆಗಿ CA ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೊಬ್ಬ ಮಗ ಇದ್ದಾನೆ, ಅವನು UKG ಓದ್ತಾ ಇದ್ದಾನೆ. ನನ್ನ ಹಸ್ಬೆಂಡು ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ. ಸೊ ಹಿಂಗಿರೋದ್ರಿಂದ ನನಗೆ ವರ್ಕ್ ಪ್ರೆಷರು ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎರಡೂ ಕಡೆ ಇದ್ದಿದ್ದರಿಂದ ನನಗೆ ಹೇರಿಗಾಗಲಿ ಸ್ಕಿನ್ಗಾಗಲಿ ತುಂಬಾ ಕೇರ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಮ್ಮದು ಹೋಟೆಲ್ ಬಿಸ್ನೆಸ್ ಆಗಿರೋದ್ರಿಂದ ನಮ್ಮ ಹೋಟೆಲ್ ಪಕ್ಕದಲ್ಲೊಂದು ಹೊಸದಾಗಿ ಸಲೂನ್ ಓಪನ್ ಆಗಿತ್ತು. ಸೊ ಅವರು ನಮ್ಮ ಹೋಟೆಲಿಗೆ ಟಿಫನಿಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಹಸ್ಬೆಂಡಿಗೆ ಪರಿಚಯ ಆದರು. ಒಂದು ದಿವಸ ನಾನು ನಾರ್ಮಲ್ ಆಗಿ ಐಬ್ರೋ ಒಂದೇ ಮಾಡಿಸೋದು, ಅದು ಯಾವಾಗಾದರೂ ಫಂಕ್ಷನ್ ಇದ್ದಾಗ ಮಾತ್ರನೇ ಮಾಡಿಸ್ತಾ ಇದ್ದೆ. ಅವತ್ತು ನಾನು ಐಬ್ರೋ ಮಾಡ್ಸೋಕ್ಕೆ ಅಂತ ಸಲೂನ್ಗೆ ಹೋದಾಗ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು, ಈ ಥರ ಕೆರಾಟಿನ್ ಟ್ರೀಟ್ಮೆಂಟ್ಸ್ ಅಂತ ಇದೆ, ಮಾಡಿಸಿ ಅಂತ. ಯಾಕಂದರೆ ನನ್ನ ಕೂದಲು ತುಂಬಾ ಕರ್ಲಿ ಹೇರ್ ಆಗಿತ್ತು. ನಾನು ಇಲ್ಲಿ ಫೋಟೋನ ಹಾಕ್ತಾ ಇದ್ದೀನಿ. ಸೊ ಆ ಥರ ಇದ್ದಿದ್ದರಿಂದ ಅವರು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಆವಾಗಲೂ ಓಕೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ನಾನು ಹಾಗೆ ಸುಮ್ಮನೆ ಇಗ್ನೋರ್ ಮಾಡಿಬಿಟ್ಟೆ. ಬಟ್ ನಮ್ಮ ಹಸ್ಬೆಂಡು ತುಂಬಾ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನಾಗಲ್ಲ ಒಂದ್ಸತಿ ಮಾಡಿಸು ನೋಡೋಣ ಅಂತ. ಹಾಗಾಗಿ ನಾನು ಓಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ನಾನು ನೆಕ್ಸ್ಟ್ ಹೋಗ್ಬಿಟ್ಟು ಕೆರಾಟಿನ್ ಟ್ರೀಟ್ಮೆಂಟ್ಸ್ನ ಮಾಡಿಸ್ಕೊಂಡೆ. ಇವಾಗ ನಾನು ಏನಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ, ಎಷ್ಟೊಂದು ಜನಕ್ಕೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅನ್ನೋರಿಗೆ ಅದರದ್ದು ಕಾಸ್ಟ್ ಎಷ್ಟು ಟೈಮ್ ಹಿಡಿಯುತ್ತೆ, ಹೆಂಗೆ ನಾವು ಅದನ್ನ ಮೇಂಟೈನ್ ಮಾಡಬೇಕು, ಅದು ರೊಟೀನ್ ಮೇಂಟೆನೆನ್ಸಿಗೆ ಏನಾದರೂ ಮಂತ್ಲಿ ಇಷ್ಟು ಎಕ್ಸ್ಟ್ರಾ ದುಡ್ಡು ಅಂತ ಏನಾದರೂ ಬಡ್ಜೆಟ್ ಮಾಡಬೇಕಾ. ಇವಾಗ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದ್ರ ಜೊತೆಗೆ ನಾನು ವರ್ಕಿಂಗ್ ಇರೋದ್ರಿಂದ ಹೌದು ನಮಗೆ ಬರೋ ಸ್ಯಾಲ್ರಿಲಿ ಎಲ್ಲನೂ ನಾವು ಒಂದು ಬಡ್ಜೆಟ್ ಅಂತ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಆ ಥರದ್ದೆಲ್ಲ ಡೌಟ್ಸ್ ಇರುತ್ತೆ ಅಂತ ಅಂದ್ಕೊಂಡು ನಾನು ಬೇರೆಯವರಿಗೆ ಹೆಲ್ಪ್ ಆಗ್ಬೋದು ಅಂತ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಟೈಮು 6 to 7 hours ಆಗುತ್ತೆ. 6 to 7 hours ನಾವಲ್ಲಿ ಕೂತ್ಕೊಂಡು ಮಾಡಿಸ್ಕೋಬೇಕಾಗತ್ತೆ. ಯಾಕಂತಂದರೆ ನಾವೇನಾದರೂ ಹಾಫ್ ಆನ್ ಅವರಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಬಂದುಬಿಡ್ತೀವಿ, ಅಥವಾ 1 ಅವರಲ್ಲಿ ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊಂಡು ಬಂದುಬಿಡ್ತೀವಿ ಅಂತ ಕಮಿಟ್ ಆಗಲೇಬೇಡಿ. 6 to 7 hours ಡೆಡಿಕೇಟೆಡ್ ಟೈಮ್ ಬೇಕು. ಅದು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ನೀವು ಹೋಗೋವಾಗ ದಯವಿಟ್ಟು ಒಂದು ಮಾಸ್ಕ್ನ ಕ್ಯಾರಿ ಮಾಡಿ. ಯಾಕಂದರೆ ಅವ್ರು ಯೂಸ್ ಮಾಡ್ತಾರಲ್ಲ ಪ್ರಾಡಕ್ಟು ತುಂಬಾ ಸ್ಮೆಲ್ ಇರುತ್ತೆ. ಹಾಗಾಗಿ ಏನಾದರೂ ಮಾಸ್ಕ್ನ ಕ್ಯಾರಿ ಮಾಡಿ. ಫಸ್ಟ್ ಇನ್ನೊಂದು ನಾನು ಹೇಳ್ದಂಗೆ 6 to 7 hours ಕುತ್ಕೊಳ್ಬೇಕಾಗಿರೋದ್ರಿಂದ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ನಕ್ಕೆ ತೊಗೊಂಡೋಗಿ, ಜ್ಯೂಸ್ ಅಥವಾ ಸ್ನ್ಯಾಕ್ಸ್ನ. ಬಿಕಾಸ್ 7 hours ಒಂದೇ ಜಾಗದಲ್ಲಿ ಕುತ್ಕೊಂಡು ತುಂಬಾ ಏನನ್ಸುತ್ತೆ, ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಸೆಕೆಂಡ್ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಹೋಗಿ. ಆಮೇಲೆ ಇನ್ನೂ ಒಂದು ಹೇಳಬೇಕಂದ್ರೆ, ಕೆರಾಟಿನ್ ಟ್ರೀಟ್ಮೆಂಟ್ನ ದಯವಿಟ್ಟು ವೀಕೆಂಡ್ಸಲ್ಲಿ ಮಾಡಿಸ್ಬೇಡಿ. ಯಾಕಂತಂದರೆ ವರ್ಕ್ ಮಾಡೋರಾಗಿದ್ದರೆ ನೆಕ್ಸ್ಟ್ ಡೇ ನೀವು ವರ್ಕ್ ಹೋಗಬೇಕಾಗಿರತ್ತೆ. ಸೊ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿದ ಮೇಲೆ 3 days ನಾವು ಹೇರ್ಗೆ ಕ್ಲಿಪ್ ಹಾಕೋಂಗಿಲ್ಲ, ಹೆಲ್ಮೆಟ್ ಹಾಕೋಂಗಿಲ್ಲ, ಈ ಥರದ್ದೆಲ್ಲ ಇರುತ್ತೆ. ನಾವು ಅಕಸ್ಮಾತ್ ಅದನ್ನೆಲ್ಲ ಇವಾಗ ಅದಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಸರಿಯಾಗಿ 3 days ಅಷ್ಟೇ, 3 days ನಾವು ಎಷ್ಟು ಚೆನ್ನಾಗಿ ಅದನ್ನ ಕೇರ್ ಮಾಡ್ತೀವೋ, ಅವ್ರೇನು ಹೇಳಿರ್ತಾರೋ ಅದನ್ನು ಫಾಲೋ ಮಾಡ್ತೀವೋ, ಅದು ನಮಗೆ ಲಾಂಗ್ ಟರ್ಮ್ ಡ್ಯೂರಬಿಲಿಟಿನ, ಅಂದರೆ ಲಾಂಗ್ ಟರ್ಮ್ ಈ ಸ್ಟ್ರೈಟ್ನೆಸ್ನ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಅವಾಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಆಮೇಲೆ ಅದು ನಮಗೆ ಬೇಗನೆ ರಿಸಲ್ಟು ಏನಂತಾರೆ ಹಾಳಾಗಿಬಿಡತ್ತೆ. ಸೊ ಅದರಿಂದ ನೀವು ಫಸ್ಟ್ ಥಿಂಗ್ ನಾನು ಹೇಳಿದ್ದು ಟೈಮಿಂಗ್ಸು, ಜೊತೆಗೆ ಏನಾದರೂ ತೊಗೊಂಡು ಹೋಗಿ. ಎರಡನೇದು ಒಂದು ಮಾಸ್ಕ್ನ ಕ್ಯಾರಿ ಮಾಡಬೇಕಾಗತ್ತೆ. ಥರ್ಡ್ ಬಂದುಬಿಟ್ಟು
ವೀಕ್ ಡೇಸಲ್ಲಿ ಮಾಡಿಸ್ಕೊಂಡ್ರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ಡೇಸ್ ನಮಗೆ ಸಿಗುತ್ತೆ. ಮಂಡೇ ಆ್ಯಸ್ ಯೂಶ್ವಲ್ ನಾವು ಆರಾಮಾಗಿ ಹೋಗ್ಬೋದು. ಮತ್ತು ಕೆರಟಿನ್ ಮಾಡಿದ್ಮೇಲೆ ಫಸ್ಟ್ ಹೆಡ್ ವಾಶಿಗೆ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ, ಪಾರ್ಲರಿಗೆ ಹೋಗ್ಬಿಟ್ಟು ಹೆಡ್ ವಾಶ್ನ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಥಿಂಗ್ ಬಂತಂದರೆ ಕಾಸ್ಟ್. ನೀವೆಲ್ಲ ಕೇಳ್ಬೋದು ಕಾಸ್ಟ್ ತುಂಬ ಕಾಸ್ಟ್ಲಿನ, ಕಾಸ್ಟ್ ಎಷ್ಟು ಅಂತ. ನಾನು ಮಾಡಿಸಿದ ಕಡೆ ನನಗೆ ಕಾಸ್ಟ್ ಆಗಿದ್ದು 4000 ರುಪೀಸು. ನನಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ, ಯಾಕಂದರೆ ನಾನು ಆಮೇಲೆ ಬೇರೆ ಕಡೆನೂ ವಿಚಾರಿಸಿದೆ, ಯಾಕಂದರೆ ಕಾಸ್ಟು ಒಂದ್ಸತಿ ಕಂಪೇರ್ ಮಾಡಿ ನೋಡಬೇಕಲ್ವ, ಹಾಗಾಗಿ ನಾನು ಬೇರೆ ಕಡೆನೂ ವಿಚಾರಿಸಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಾನು ಮಾಡಿಸಿದ ಹತ್ರ ಕಾಸ್ಟು ತುಂಬಾ ಕಡಿಮೆ ಅಂತ ನನಗೆ ಅನ್ನಿಸ್ತು. ನಿಮಗೆ ಯಾರಿಗಾದರೂ ಅಂದರೆ ಸರೌಂಡಿಂಗಲ್ಲಿದ್ದು ಈ ಏರಿಯಾದಲ್ಲಿದ್ದು ನಿಮಗೆ ಯಾರಿಗಾದ್ರೂ ಅಲ್ಲಿದ್ದು ಪ್ಲೇಸ್ ಅಥವಾ ಅಡ್ರೆಸ್ ಅಥವಾ ಏನಾದರೂ ಫೋನ್ ನಂಬರ್ ಬೇಕಂದರೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ, ನನಗೆ ಗೊತ್ತಾಗ್ತಾ ಇಲ್ಲ ಶ್ರುತಿ ನನಗೆ ನಂಬರ್ ಕಳಿಸಿ ಅಂತ ಹೇಳಿದ್ರೆ ನಾನು ಕಮೆಂಟಲ್ಲಿ ಕಳಿಸ್ತೀನಿ. ನೀವು ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ಇದು ನನಗೆ ಅಲ್ಲಾಗಿದ್ದು 4000. ಅದ್ರ ಜೊತೆಗೆ 1000 ರುಪೀಸು ನಾವು ಅವ್ರು ಕೊಡೋ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗತ್ತೆ. ಇವಾಗ ನಾವು ಶಾಂಪು ರೆಗ್ಯುಲರ್ ಏನೋ ಒಂದು ಶಾಂಪು ಹಾಕೊಂಡು ಹೋಗ್ತಾ ಇರ್ತೀವಿ. ಟ್ರೀಟ್ಮೆಂಟ್ ಅಂತ ಮಾಡಿಸಿದ್ಮೇಲೆ ಇವಾಗ 4000 ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿ ನಾವು ಅವ್ರು ಕೊಟ್ಟಿರೋದು ಏನಾದರೂ ಶಾಂಪು ಮತ್ತು ಕಂಡೀಷ್ನರ್ ಯೂಸ್ ಮಾಡಿಲ್ಲ ಅಂತ ಅಂದಾಗ ಮೇ ಬಿ ರಿಸಲ್ಟ್ ವೇರಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇದ್ದೀನಿ ಅವ್ರು ಕೊಟ್ಟಿರೋದನ್ನೇ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಆಯಿಲು. ಎಷ್ಟೊಂದು ಕಡೆ ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸಿದಾಗ ಅವ್ರು ಆಯಿಲ್ ಅಪ್ಲೈ ಮಾಡಬೇಡಿ ಅಂತಲೇ ಹೇಳೋದು. ತುಂಬ ಅಂದರೆ ಆಯಿಲ್ ಅಪ್ಲೈ ಮಾಡಲೇಬೇಕು, ಆಯಿಲ್ ಅಪ್ಲೈ ಮಾಡ್ದಲೇ ಇರೋಕ್ಕಾಗಲ್ಲ ಅಂದರೆ ನಂತರ ನಾನು ಅಷ್ಟೇ, ನನಗೆ ಒಂದು ತಲೆನೋವು ಬಂದರೂ ವರ್ಕ್ ಪ್ರೆಷರ್ ಅದು ಇದರಿಂದ ನನಗೆ ಆಯಿಲ್ ಅಪ್ಲೈ ಮಾಡಲೇಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಅಮೃತಾಂಜನ್ ಹಾಕ್ಕೊಂಡ್ರೆ ನನಗದು ಕ್ಲಿಯರ್ ಆಗಿಬಿಡುತ್ತೆ. ಯಾವುದೇ ಥರ ಟ್ಯಾಬ್ಲೆಟ್ನ ಪದೇ ಪದೇ ತೊಗೊಳ್ಳೋ ಅಭ್ಯಾಸ ನನಗಿಲ್ಲ. ಸೊ ನನಗೂ ಇದನ್ನು ಅವ್ರು ಸ್ಟಾರ್ಟಿಂಗ್ ಹೇಳಿದರು, ಬಟ್ ನನಗೆ ಅನ್ಫಾರ್ಚುನೇಟ್ಲಿ ನಾನು 10 ಡೇಸಿಗೆಲ್ಲ ನಾನು ಆಯಿಲ್ನ ಅಪ್ಲೈ ಮಾಡಿದೆ. 3 ಮಂತ್ಸ್ ಅಂತ ಹೇಳಿದ್ರು, ಬಟ್ ನಾನು 10 ಡೇಸಿಗೇನೆ ಆಯಿಲ್ ಅಪ್ಲೈ ಮಾಡಿದೆ. ನನಗೇನೋ ತುಂಬ ಡಿಫ್ರೆನ್ಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಮೇ ಬಿ ಇವಾಗ ಅವರು 1 ಇಯರ್ ಅಂತ ವ್ಯಾಲಿಡಿಟಿ ಹೇಳಿದ್ದಾರೆ, 3.5 ಮಂತ್ಸ್ ಆಗಿದೆ. ಮೇ ಬಿ ಅಲ್ಲಿವರೆಗೂ ನಾನು ಕಾದು ನೋಡಬೇಕು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇದರಿಂದ ಅಂತ. ನಾನು ಇವತ್ತು ಆಯಿಲ್ ಅಪ್ಲೈ ಮಾಡಿದ್ದೀನಿ. ಸೊ ಇಷ್ಟೇ ಇರುತ್ತೆ. ಇವಾಗ ನಾವು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಯಾಕಂದರೆ ಅಡ್ವಾಂಟೇಜಸ್ ಅಂದರೆ ಖುಷಿ ಆಯಿತು. ಫಸ್ಟ್ ಅಡ್ವಾಂಟೇಜ್ ಅಂದರೆ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ಜನ ನನಗೆ ಪಾಸಿಟಿವ್ ಆಗಿ ಹೇಳಿದ್ರು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಾಗಿದೆ, ಇನ್ನು ನೀನು ಹೆಂಗಾಗಿ ಕಾಣಿಸ್ತಾ ಇದೆಯಾ, ಈ ಥರ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬಂತು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನಗೆ ಕಮೆಂಟ್ಸ್ ಮಾಡಿದವರಿಗೆ, ಬಿಕಾಸ್ ಅದರಿಂದ ನನಗೆ ಪಾಸಿಟಿವ್ ಆಗಿ ತಗೊಂಡೆ ನಾನು ಇದನ್ನು. ಇಲ್ಲಾಂದರೆ ಹೆಂಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ನೀವೇನಾದರೂ ಕೆರಟಿನ್ ಟ್ರೀಟ್ಮೆಂಟ್ನ ಮಾಡಿಸೋವಾಗ ಯಾವುದೇ ಫಂಕ್ಷನ್ ಇರೋವಾಗ ಮಾಡಿಸ್ಬೇಡಿ. ಇದು ನನ್ನ ಪರ್ಸ್ನಲ್ ಸಜೆಷನ್ನು. ಯಾಕಂದರೆ ನಾನು ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸಿ 2 ಡೇಸಿಗೆ ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು. ಅದೇನಾಗುತ್ತೆ, ಸ್ಟಾರ್ಟಿಂಗ್ ಮಾಡಿಸಿದಾಗ ಫುಲ್ಲು ಫ್ಲ್ಯಾಟ್ ಆಗಿ ಕಾಣಿಸುತ್ತೆ, ಯಾವುದೇ ಥರ ಫೇಸಿಗೂ ಅದು ಸೂಟ್ ಆಗಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಫಂಕ್ಷನು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮಾಡಿಸಿ. 15 ದಿವಸ ಎಲ್ಲ ಆದರೆ ಸೆಟ್ ಆಗಿಬಿಡುತ್ತೆ, ನಮ್ಮ ಫೇಸಿಗೆ ಸೂಟ್ ಆಗಿಬಿಡುತ್ತೆ. ಇದು ಒಂದು ಹೇಳಬೇಕಾಗಿತ್ತು. ಅದು ಬಿಟ್ಟರೆ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಬಂದರೆ, ಹೇರ್ ಫಾಲ್ ಆಗಲ್ವಾ ಶ್ರುತಿ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಹೇರ್ ಫಾಲ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಸೊ ನನಗೆ ಹೇರ್ ಫಾಲು ಡ್ಯಾಂಡ್ರಫ್ ಎಲ್ಲ 1 ವೀಕಿಗೆ ಸ್ವಲ್ಪ ಜಾಸ್ತಿನೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಪಾರ್ಲರಲ್ಲಿ ಹೋಗಿಬಿಟ್ಟು ಅವ್ರ ಹತ್ರ ಮಾತಾಡಿದೆ, ಈ ಥರ ನನಗೆ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ತುಂಬ ಜಾಸ್ತಿ ಆಗ್ತಾಯಿದೆ ಅಂತ. ಆವಾಗ ಅವರು ಹೇಳಿದರು, ಓಕೆ. ಅವ್ರು ನನಗೆ ಆವಾಗ ಒಂದು ರೆಮಿಡಿನ ಹೇಳಿದ್ರು. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಹೇರ್ ಫಾಲು ಡ್ಯಾಂಡ್ರಫು ಎಲ್ಲನೂ ಕಡಿಮೆ ಆಗುತ್ತೆ ಅಂತ. ನಾನು ಬಂದುಬಿಟ್ಟು ಅದನ್ನೇ ಯೂಸ್ ಮಾಡಿದೆ. ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ 100% ನನಗೆ ರಿಸಲ್ಟ್ ಸಿಕ್ತು. ಎಷ್ಟೊಂದು ವೀಡಿಯೋಸ್ ನೋಡಿದೆ ನಾನು, ಏನು ಮಾಡಬೇಕಂತ ನನಗೆ ಐಡಿಯಾ ಬರ್ತಾ ಇರಲಿಲ್ಲ. ಬಟ್ ಅವ್ರು ಹೇಳಿದ್ದು ಒಂದು ರೆಮಿಡಿ ನಾನು ಬಂದು ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಪ್ರೊಫೆಷ್ನಲ್ಸ್ ಅಂತ ನಾನು ನಂಬ್ತೀನಿ. ಯಾಕಂತಂದರೆ ನಾನು ಬಂದು ಅದನ್ನ ರೆಮಿಡಿನ ಯೂಸ್ ಮಾಡಿದ್ಮೇಲೆ ನನಗೆ ಹೇರ್ ಫಾಲ್ ಆಗಲಿ ಡ್ಯಾಂಡ್ರಫ್ ಆಗಲಿ ಇವತ್ತವರೆಗೂ ಏನೂ ಆಗ್ತಾಯಿಲ್ಲ. ಇದನ್ನು ಕೆರಟಿನ್ ಮಾಡಿದವರೇ ಮಾಡಿಸ್ಬೇಕಂತ ಇಲ್ಲ, ಯಾರಿಗೆ ಈ ಪ್ರಾಬ್ಲಮ್ಸ್ ಇದ್ರೂ ಮಾಡ್ಬೋದು. ಯಾಕಂದರೆ ನಾನು ಇದು ಸೇಮ್ ರೆಮಿಡಿ ನಮ್ಮ ಸಿಸ್ಟರ್ ಹತ್ರ ಶೇರ್ ಮಾಡಿದಾಗ ಅವಳು ಯೂಸ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೂ ಒಳ್ಳೆ ರಿಸಲ್ಟೇ ಬಂದಿದೆ. ನಾನು ಅದು ಆ ರೆಮಿಡಿನ ಈ ವಿಡಿಯೋ ಜೊತೆನೇ ಇನ್ಕ್ಲೂಡ್ ಮಾಡಿಬಿಟ್ರೆ ಮೇ ಬಿ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ನಾನು ಹಾಕ್ತೀನಿ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ
ನೋಡಿಬಿಟ್ಟು ನೀವು ಆ ರೆಮಿಡಿನ ಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಮತ್ತು ಡ್ಯಾಂಡ್ರಫ್ ಆಗ್ತಾಯಿದೆ ಅವರೆಲ್ಲರೂ. ಸೊ ಇವಾಗ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಕ್ಕೆ ಬಂದರೆ, ಅವ್ರು ನನಗೆ ಲಾರಿಯಲ್ ಅವ್ರದ್ದು ಶಾಂಪೂನ ಕೊಟ್ಟಿದ್ರು. ಇದು ಲಾರಿಯಲ್ ಅವ್ರದ್ದು ಶಾಂಪೂ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ಇದು ನಮಗೆ ಪಾರ್ಲರ್ ಅವರೇ ಸಜೆಸ್ಟ್ ಮಾಡಿದಂತಹ ಒಂದು ಶಾಂಪೂ ಆಗಿರುತ್ತೆ. ಸೊ ಇದನ್ನು ನಾನು ಸ್ಟಾರ್ಟಿಂಗು ಯಾವತ್ತು ನಾನು ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡಿಸ್ದೆ ಅವತ್ತು ತೊಗೊಂಡಿದ್ದಂಥದ್ದು. ಇವಾಗ 3.5 ತಿಂಗಳಾಯಿತು. ನಾನು ವೀಕ್ಲಿ 3 ಡೇಸ್ ಹೆಡ್ ಬಾತ್ನ ಮಾಡ್ತೀನಿ. ನನಗೆ 3.5 ತಿಂಗಳು ಬಂದಿದೆ. ಇದು ಸ್ವಲ್ಪ ಲಾಂಗ್ ಹೇರ್ ಇರೋರಿಗಾದರೆ ಮೇ ಬಿ 3 ತಿಂಗಳು ಬರುತ್ತೆ. 3 ಮಂತ್ಸ್ ಅಂತ ಅನ್ಕೋಬೋದು. 3 ಮಂತ್ಸ್ ಅಂತೂ ಖಂಡಿತವಾಗ್ಲೂ ಮೋಸ ಇಲ್ಲ, 3 ಮಂತ್ಸ್ ಬರುತ್ತೆ. ಇದು ಬಂದುಬಿಟ್ಟು ಶಾಂಪೂ. ಆ್ಯಂಡ್ ಇದು ಬಂದುಬಿಟ್ಟು ಲಾರಿಯಲ್ ಅವ್ರದ್ದೇ ಕಂಡೀಷ್ನರ್ನ ಕೊಟ್ಟಿದ್ದಾರೆ. ಕಂಡೀಷ್ನರ್ ಆ್ಯಕ್ಚುಲಿ ಖಾಲಿ ಆಗಿದೆ, ಲಾಸ್ಟ್ ವಾಶಲ್ಲಿ ಖಾಲಿ ಆಯಿತು. ನಾನು ಇವಾಗ ನಾಳೆ ಹೋಗ್ಬಿಟ್ಟು ತೊಗೊಳ್ಬೇಕು. ಸೊ ಕಂಡೀಷ್ನರು ನನಗೆ 3.5 ಮಂತ್ಸ್ ಬಂತು. ಸೇಮ್ ಅದೇ ಹೇಳ್ದಂಗೆ ಸ್ವಲ್ಪ ಹೇರ್ ಲಾಂಗ್ ಇದ್ದರೆ 3 ಮಂತ್ಸು, ಎಲ್ಲನೂ ನಾವು 3 ಮಂತ್ಸ್ ಅಂತ ಹಾಕ್ಕೊಳ್ಬೋದು. ಎವ್ರಿ ಮಂತ್ ಬಜೆಟ್ ಏನು ಎತ್ತಿಡೋ ಅಷ್ಟಿಲ್ಲ. 3 ಮಂತ್ಸಿಗೆ ಒಂದ್ಸು ನಮಗೆ 1000 ರೂಪೀಸ್ ಬೇಕಾಗುತ್ತೆ, ಯಾಕಂದರೆ ಒಂದು ಶಾಂಪು ಮತ್ತು ಒಂದು ಕಂಡೀಷ್ನರ್ನ ತೊಗೊಳೋದಕ್ಕೆ. ಅದ್ರ ಜೊತೆಗೆ ಸೀರಮ್ ಅಂತ, ಸೊ ಇದು ಸ್ಟ್ರೀಕ್ಸ್ ಅಂತ ಸೀರಮ್ ಕೊಟ್ಟಿದ್ರು. ಇದನ್ನು ನಾನು ಮೆಡಿಕಲಲ್ಲೇ ಪರ್ಚೇಸ್ ಮಾಡಿದೆ. ಸೊ ಇದು ಬಂದುಬಿಟ್ಟು 140 ರೂಪೀಸ್ ಆಗುತ್ತೆ. ಸೊ ಇದು ಹೆಂಗಂತಂದರೆ, ಈ ಥರ ಒಂದು 2 ಡ್ರಾಪ್ಸ್ನ ತೊಗೊಂಡ್ಬಿಟ್ಟು ನಾವು ಈ ಥರ ಎಲ್ಲ ಹೇರಿಗೆ ನಾವು ಅಪ್ಲೈ ಮಾಡ್ಕೋಬೋದು. ಹೇರ್ ಆವಾಗ ತುಂಬ ಸಿಲ್ಕಿಯಾಗಿ ಹಾಗೆ ತುಂಬ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸೀರಮ್ನ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸ್ತವ್ರೆ ಯೂಸ್ ಮಾಡಬೇಕು ಅಂತ ಇಲ್ಲ. ಯಾರಿಗೆಲ್ಲ ಹೇರ್ ತುಂಬ ರಫ್ ಆಗಿದೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನು. ಇದು 140 ರೂಪೀಸು, ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಫೋಟೋಸು ಹೆಸರುಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇದ್ರದ್ದು ಫೋಟೋಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಫೋಟೋನ ಕಳಿಸ್ತೀನಿ. ಸೊ ಇಷ್ಟು ನಂದು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿದ್ದು ಯೂಸಸ್ಸು, ಏನೇನು ಪ್ರಾಡಕ್ಟ್ಸು, ಎಷ್ಟು ಕಾಸ್ಟು ಎಲ್ಲನೂ ಹಾಕಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಕಮೆಂಟ್ನ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಇನ್ನು ಇದ್ಬಿಟ್ಟು ನನಗೆ ಬೇರೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. 3.5 ಮಂತ್ಸ್ ಆದ್ರೂ ನನಗೆ ಸ್ಟಾರ್ಟಿಂಗ್ ಡೇ ಏನು ಫೀಲ್ ಮಾಡ್ತಿದ್ದೆ ಸೇಮ್ ಹಾಗೇ ಇದೆ. ಇದು ಆ್ಯಕ್ಚುಲಿ ನಾನು ಇವತ್ತು ಆಯಿಲ್ ಅಪ್ಲೈ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಈ ಥರ ಹಿಂಗೆ ಅನ್ನಿಸ್ತಾ ಇದೆ. ಬಟ್ ನನಗೆ ಸ್ಟಾರ್ಟಿಂಗ್ ಅದು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿದಾಗ ಹೆಂಗಿತ್ತೋ ಅದೇ ಥರನೇ ಇದೆ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಇದೆ, ಯಾಕಂದರೆ ಒಂದು ಸ್ಯಾರಿ ಹಾಕಲಿ, ಡ್ರೆಸ್ ಹಾಕಲಿ, ಕಂಪ್ಲೀಟ್ ಅಂತಂದರೆ ಹೇರ್ ಅನ್ನೋದು ನಮಗೆ ತುಂಬ ಬ್ಯೂಟಿನ ತಂದುಕೊಡುತ್ತೆ. ಸೊ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿದೆ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಹಿಂಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಸೊ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಹೆಂಗೆ ಮಾತಾಡಿದೆ ನನಗೂ ಗೊತ್ತಾಗ್ತಾ ಇಲ್ಲ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.